ಓಕೆ, ಈ ಪ್ರಕರಣ ಅತ್ಯಾಚಾರ ಪ್ರಕರಣಕ್ಕೆ ಇದೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಶಾಸಕ ಮುನಿರತ್ನ ಅವರು ಕಗ್ಲಿಪುರ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಅವ್ರು ಹೇಳ್ತಾ ಇದ್ರಂತೆ, ನಾನಲ್ಲ ಹನಿ ಟ್ರ್ಯಾಪ್ ಮಾಡಿಸ್ತಾ ಇದ್ದಿದ್ದು, ಆಕೆನೇ ಹನಿ ಟ್ರ್ಯಾಪ್ ಮಾಡ್ತಾ ಇದ್ಲು. ಆಕೆ ನನಗೆ ತುಂಬ ಪರಿಚಿತ. ಆಕೆನೇ ಹನಿ ಟ್ರ್ಯಾಪ್ ಮಾಡಿ ನನ್ನ ಹತ್ರ ಬಂದು ವಿಡಿಯೋವನ್ನು ತೋರಿಸ್ತಾ ಇದ್ಲು. ನಿಮಗೆ ಯಾರ ವಿಡಿಯೋ ಬೇಕು ಹೇಳಿ, ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ರಂತೆ. ಈ ಮಾಹಿತಿಯನ್ನು ಮುನಿರತ್ನ ಅವರು ಕಗ್ಲಿಪುರ ಪೊಲೀಸರ ಮುಂದೆ ಹೇಳಿದ್ದಾರೆ. ಆಕೆ ನನಗೆ ಪರಿಚಯ ಇಲ್ಲ ಅಂತ ನಾನು ಹೇಳಲ್ಲ ಅಂತ. ಓಕೆ, ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಈಗ ಈ ಪ್ರಕರಣದಲ್ಲಿ ಆಕೆಯ ಬಗ್ಗೆ ಅಂದರೆ ಸಂತ್ರಸ್ತೆಯ ಬಗ್ಗೆ ಶಾಸಕ ಮುನಿರತ್ನ ಅವರು ಪೊಲೀಸರ ಮುಂದೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಏನು? ಅರವಿಂದ್, ಅತ್ಯಾಚಾರ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ಅವರನ್ನು ಕಗ್ಲಿಪುರ ಪೊಲೀಸರು ಬಂಧಿಸಿ ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಫಿರ್ಯಾದಿದಾರರ ಮೇಲೆ ಆರೋಪವನ್ನು ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಈಗ ತನಿಖೆಯಿಂದ ಬಯಲಾಗ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ಮುನಿರತ್ನ ವಿರುದ್ಧ ದೂರನ್ನು ಕೊಟ್ಟಿರುವಂಥ ಮಹಿಳೆಯೇ ಈ ಒಂದು ಹನಿ ಟ್ರ್ಯಾಪ್ ಮಾಡುವ ಕೆಲಸವನ್ನು ಮಾಡ್ತಾಯಿದ್ರು. ಆಕೆ ಹನಿ ಟ್ರ್ಯಾಪ್ ಮಾಡುವಂಥ ವಿಡಿಯೋಗಳನ್ನು ನನ್ನ ಬಳಿ ತಂದು ತೋರಿಸ್ತಾ ಇದ್ರು ಅನ್ನುವಂಥ ಮಾತನ್ನು ತನಿಖಾಧಿಕಾರಿಗಳ ಮುಂದೆ ಶಾಸಕರು ಹೇಳಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಿರುವಂಥದ್ದು. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದೂರನ್ನು ಕೊಟ್ಟಿರುವಂಥ ಮಹಿಳೆ ನನಗೆ ತುಂಬ ಪರಿಚಯ ಇರುವಂಥ ಮಹಿಳೆ. ಆ ಮಹಿಳೆ ನಿರಂತರವಾಗಿ ಈ ಹನಿ ಟ್ರ್ಯಾಪ್ ಅನ್ನುವಂಥ ಒಂದು ಕೃತ್ಯದಲ್ಲಿ ಭಾಗಿಯಾಗ್ತಿದ್ರು. ಆ ವಿಡಿಯೋಗಳನ್ನು ತಂದು ತೋರಿಸಿದ್ದಾರೆ. ಆದರೆ ನಾನು ಯಾವುದೇ ಹನಿ ಟ್ರ್ಯಾಪ್ಗಳನ್ನು ಆಕೆ ಕಡೆಯಿಂದ ಮಾಡಿಸಿಲ್ಲ ಅನ್ನುವಂಥದ್ರ ಬಗ್ಗೆ ಪೊಲೀಸರ ಮುಂದೆ ಮುನಿರತ್ನ ಅವರು ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಹೊರಬಿಡ್ತಿರುವಂಥದ್ದು. ಅರುಣ್. ಓಕೆ, ಥ್ಯಾಂಕ್ ಯು ನಾಗೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಅಲ್ಲಿಗೆ ಇವರ ಹೇಳಿಕೆಯನ್ನು ಕೂಡ ಅವರು ದಾಖಲಿಸ್ಕೋತಾರೆ, ಯಾಕೆಂದರೆ ಚಾರ್ಜ್ ಶೀಟ್ನಲ್ಲಿ ಇವೆಲ್ಲವನ್ನು ಹಾಕಬೇಕಾಗುತ್ತೆ. ಸೊ ಶಾಸಕರ ಹೇಳಿಕೆ ಈ ರೀತಿ. ಹಾಗಾದರೆ